ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವೀಗಾಗಲೇ ಪ್ರಥಮ PUC ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳ ವಿಡಿಯೋ ಸರಣಿಗಳನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದು, ಈಗಾಗಲೇ 7 ವಿಡಿಯೋಗಳು ಕಂಪ್ಲೀಟ್ ಆಗಿದೆ. ಇದು 8ನೇ ಒಂದು ವಿಡಿಯೋ ಅಂತೇಳಿ ಹೇಳ್ಬೋದು. ಹಾಗೆ ಅವುಗಳನ್ನು ಯಾರೆಲ್ಲ ನೋಡಿಲ್ಲ ಅವನ್ನ ಪ್ಲೇ ಲಿಸ್ಟ್ನಲ್ಲಿರುತ್ತೆ, ಎಲ್ಲವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ಹಾಗೆ ದ್ವಿತೀಯ PUC ಭಾರತದ ಇತಿಹಾಸಕ್ಕೂ ಸಂಬಂಧಪಟ್ಟಂತೆ ಸುಮಾರು 24 ವಿಡಿಯೋಗಳ ಒಂದು ಸರಣಿ, ಪ್ರಶ್ನೋತ್ತರಗಳ ಸರಣಿಯನ್ನು ಪ್ಲೇ ಲಿಸ್ಟ್ನಲ್ಲಿ ಇರುತ್ತೆ, ಅವುಗಳನ್ನು ಕೂಡ ವಾಚ್ ಮಾಡಿ. ಏನಕ್ಕೆ ವಾಚ್ ಮಾಡಬೇಕು ಇವುಗಳನ್ನು ಅಂತಂದರೆ, ಮುಖ್ಯವಾಗಿ ಯಾರೆಲ್ಲ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, PU ಕಾಲೇಜ್ ಲೆಕ್ಚರರ್ ಆಗಿರ್ಬೋದು, ಹಾಗೆ GPSTR, HSTR, PC, PSI, KSET, ನೆಟ್, KTET ಈ ರೀತಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಲಿಕ್ಕೋಸ್ಕರ ಪ್ರಿಪ್ರೇಷನನ್ನು ಮಾಡ್ತಿದ್ರು, ಅವರೆಲ್ಲರಿಗೂ ಕೂಡ ಈ ರೀತಿ ಪ್ರಶ್ನೋತ್ತರಗಳ ಸರಣಿಗಳಿಂದ ತುಂಬ ಉಪಯುಕ್ತವಾಗುತ್ತೆ ಅಂತೇಳಿ ಭಾವಿಸ್ತಾ ಅವುಗಳನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಅವನ್ನೆಲ್ಲ ಪ್ಲೇಲಿಸ್ಟ್ನಲ್ಲಿ ಸಿಗುತ್ತೆ, ನೀಟಾಗಿ ಗಮನಿಸ್ತಾ ಹೋಗಿ. ಅದೇ ರೀತಿಯಾಗಿ ನಿನ್ನೆ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ರೋಮನ್ನರ ಒಂದು ಸಾಮ್ರಾಜ್ಯದ ಸ್ಥಾಪನೆ, ಹಾಗೆ ಅವರ ಒಂದು ಕೊಡುಗೆಗಳೇನಿದ್ವು ಅಂತೇಳಿ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ನೋಡಿ, ಇವತ್ತು ಅದರ ಒಂದು ಕಂಟಿನ್ಯೂ ಆಗಿರುತ್ತೆ. ಫ್ಯಾಕ್ಸ್ ರೋಮನ ಎಂಬಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿಗೆ ನಿಲ್ಲಿಸಿದ್ವಿ. ಫ್ಯಾಕ್ಸ್ ರೋಮನ ಅಂದ್ರೇನು ಅಂದರೆ ರೋಮನರ ಒಂದು ಶಾಂತಿಯ ಕಾಲಘಟ್ಟ, ಅದನ್ನು ನಾವು ಫ್ಯಾಕ್ಸ್ ರೋಮನ ಅಂತೇಳಿ ಕರಿತೀವಿ. ನಿನ್ನೆ ಒಂದು ಕ್ಲಾಸಲ್ಲಿ ಫ್ಯಾಕ್ಸ್ ರೋಮನ ಅಂದ್ರೇನು ಅಂತೇಳಿ ಹೇಳಿ ಅಲ್ಲಿಗೆ ನಿಲ್ಲಿಸಿದ್ವಿ. ನೆಕ್ಸ್ಟ್ ಈ ಒಂದು ಕ್ಲಾಸಲ್ಲಿ ರೋಮನರ ಕಾನೂನಿನ ಬಗ್ಗೆ ಒಂದು ಟಿಪ್ಪಣಿಯನ್ನು ಕುರಿತಾಗಿ ಗಮನಿಸ್ತಾ ಈ ಒಂದು ಕ್ಲಾಸನ್ನು ಆರಂಭ ಮಾಡೋಣ. ಸ್ನೇಹಿತರೆ, ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರೆಲ್ಲ GPSTR, HSTR, PU ಕಾಲೇಜ್ ಲೆಕ್ಚರರ್, PC, PSI ಅಲ್ವಾ, ಈ ರೀತಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಎಲ್ಲ ಪರೀಕ್ಷೆಗಳಿಗೂ ಕೂಡ ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ಸರಣಿಗಳು ಇವುಗಳಾಗಿರುತ್ತೆ. ಸೊ ಹಾಗಾಗಿ ಇವುಗಳನ್ನ ಪ್ಲೇಲಿಸ್ಟ್ನಲ್ಲಿರುತ್ತೆ, ಪ್ರತಿಯೊಂದನ್ನು ಕೂಡ ವಾಚ್ ಮಾಡಿ. ನಿಮಗೆ ಯೂಸ್ಫುಲ್ ಅನಿಸಿರೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಇವತ್ತಿನ ಒಂದು ಕ್ಲಾಸನ್ನು ಆರಂಭ ಮಾಡೋಣ. ರೋಮನ್ ಕಾನೂನಿನ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ. ಇಲ್ಲಿ ರೋಮನ್ನರ ಅಪರಿಮಿತ ಬೌದ್ಧಿಕ ಕೊಡುಗೆಗಳಲ್ಲಿ ಈ ಒಂದು ಕಾನೂನಿನ ಸುವ್ಯವಸ್ಥೆ ರಚನೆ ಕೂಡ ತುಂಬ ಪ್ರಮುಖವಾಗಿದೆ. ಇವರ ಕಾನೂನುಗಳು ಅಂದಿನ ವಿಶ್ವದ ನಾಗರಿಕ ದೇಶಗಳ ಮೇಲೆ ಗಾಢವಾಗಿರ್ತಕ್ಕಂಥ ಪ್ರಭಾವವನ್ನು ಬೀರಿವೆ ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗೆ ರೋಮನ್ನರ ಕಾನೂನು ಹಾಗೂ ಆಡಳಿತ ವ್ಯವಸ್ಥೆ ವಿಶಾಲವಾದಂಥ ಸಾಮ್ರಾಜ್ಯದ ವ್ಯವಸ್ಥೆಯನ್ನು ಕಾಯ್ದುಕೊಳ್ಳಿಕ್ಕೆ ಸಮರ್ಥರನ್ನಾಗಿಸ್ತು ಅಂತೇಳಿ ನಾವು ಹೇಳ್ಬೋದು. ಏನು ರೋಮನ್ನರ ಕಾನೂನು ಮತ್ತು ಆಡಳಿತ ವ್ಯವಸ್ಥೆ. ಹಾಗೆ ಗ್ರೀಕರ ಕಾನೂನುಗಳು ವ್ಯಾಪಾರ, ವಾಣಿಜ್ಯ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಗೊಳ್ಳಲು ಕೂಡ ಇದು ಅನುಕೂಲವಾಯಿತು. ರೋಮನ್ನರ ಲಿಖಿತ ಕಾನೂನು ಸಂಹಿತೆಯನ್ನ 12 ಕೋಷ್ಟಕಗಳ ರೂಪದಲ್ಲಿ ರಚನೆ ಮಾಡಲಾಗಿದೆ. ಯಾರ ಕಾನೂನುಗಳು? ರೋಮನ್ನರ ಲಿಖಿತ ಕಾನೂನುಗಳನ್ನು ಮುಖ್ಯವಾಗಿ 12 ಕೋಷ್ಟಕಗಳ ರೂಪದಲ್ಲಿ ರಚನೆ ಮಾಡಲಾಗಿದೆ. ಜಸ್ಟೀನಿಯನ್ ರೋಮನ್ನ ಕಾನೂನುಗಳನ್ನ ಸಂಪೂರ್ಣವಾಗಿ ವಿಂಗಡಿಸಿ ಕ್ರೋಢೀಕರಿಸಿದಂಥ ಕೀರ್ತಿ ಜಸ್ಟೀನಿಯನ್ಗೆ ಸಲ್ತದೆ. ರೋಮನ್ನ ಕಾಯ್ದೆಗಳನ್ನು ಮುಖ್ಯವಾಗಿ 2 ಭಾಗಗಳಾಗಿ ವಿಂಗಡಿಸ್ತೀವಿ. ಮೊದಲನೇದಾಗಿ ದಿ ಜಸ್ಟ್ ಸಿವಿಲ್ ಲಾ, ಇದು ರೋಮನ್ ನಾಗರಿಕರಿಗೆ ಸಂಬಂಧಪಟ್ಟದೆ ಅಥವಾ ಅವರಿಗೆ ಅನ್ವಯ ಆಗುತ್ತೆ. ಸೆಕೆಂಡ್ ಒನ್ ನೋಡಿ, ಜಸ್ಟ್ ಜೆಂಟಿಯನ್, ಇದು ರೋಮನ್ನಲ್ಲಿದ್ದ ವಿದೇಶಿ ಪ್ರಜೆಗಳಿಗೆ ಅಪ್ಲೈಡ್ ಆಗ್ತದೆ. ಇದಿಷ್ಟು ರೋಮನ್ನರ ಒಂದು ಕಾನೂನಿನ ಕುರಿತಾದಂಥ ಒಂದು ಟಿಪ್ಪಣಿ ಆಯಿತು. ನೆಕ್ಸ್ಟ್ ನೋಡಿ, ರೋಮನ್ನರ ಸಾಹಿತ್ಯಕ್ಕೆ ಕೊಡುಗೆಗಳನ್ನು ಏನು ನೀಡಿದ್ರು ಅಲ್ವಾ, ರೋಮನ್ನರು ಭಾಷೆ ಮತ್ತು ಸಾಹಿತ್ಯಕ್ಕೆ ಕೊಡುಗೆಗಳು ಏನು ನೀಡಿದ್ರು ಅನ್ನೋದನ್ನು ಗಮನಿಸೋಣ. ಇಲ್ಲಿ ಲ್ಯಾಟಿನ್ ಭಾಷೆ, ಯಾವ ಭಾಷೆ? ಲ್ಯಾಟಿನ್ ಭಾಷೆ ಪ್ರಾಚೀನ ರೋಮನ್ನರ ಭಾಷೆಯಾಗಿರುತ್ತೆ. ಇದು ಇಂಡೋ ಯುರೋಪಿಯನ್ ಭಾಷೆಗಳ ಕುಟುಂಬಕ್ಕೆ ಸೇರಿರುತ್ತೆ. ಲ್ಯಾಟಿಯಂ ಮೂಲ ನಿವಾಸಿಗಳು ಗ್ರೀಕ್ ಭಾಷೆಯ ಶ್ರೇಷ್ಠತೆಯನ್ನು ಅನುಕರಿಸಿ ತಮ್ಮದೇ ಆದ ಶೈಲಿಯನ್ನು ರೂಪಿಸಿಕೊಂಡರು.
ಸಾಹಿತ್ಯ ರಂಗದಲ್ಲಿ ರೋಮನ್ನರು ಗ್ರೀಕರನ್ನು ಅನುಸರಿಸಲು ಪ್ರಯತ್ನಿಸ್ತಾರೆ. ಅಷ್ಟೇ ಅಲ್ಲ, ಸಿಸಿರೋವಿನ ಗದ್ಯ ಕೃತಿಗಳು ಮತ್ತು ಕ್ಯಾಟುಲಸ್ ಹಾಗೂ ಲಿಕ್ರಟಿಸ್ನ ಕಾವ್ಯಗಳು ಲ್ಯಾಟಿನ್ ಸಾಹಿತ್ಯದ ಸುವರ್ಣಯುಗದ ಸಂದೇಶವನ್ನು ಸಾರುವಂಥವುಗಳಾಗಿವೆ. ಹಾಗೆ ಅಗಸ್ಟಿಯನ್ ಈ ಯುಗದಲ್ಲಿ ಉದಯಿಸಿದಂಥ ಹೆಸರಾಂತ ಸಾಹಿತಿಗಳಾಗಿರ್ತಕ್ಕಂಥ ವರ್ಜಿಲ್, ಹೋರೆಸ್, ಲಿವಿ ಮತ್ತು ಓವಿಡ್ ಅವರ ಬರವಣಿಗೆಗಳನ್ನು ಅಗಸ್ಟಿಯನ್ನ ಯುಗ ಕಂಡಿತು ಅಂತ ನಾವು ಹೇಳ್ಬೋದು. ಯಾರ ಯುಗದಲ್ಲಿ? ವರ್ಜಿಲ್, ಓರೆಸ್, ಲಿವಿ, ಓವಿಡ್ನ ಬರವಣಿಗೆಗಳು, ಇವರ ಬರವಣಿಗೆಗಳು ಅಗಸ್ಟಿಯನ್ನ ಯುಗದ ಹೆಸರಾಂತ ಸಾಹಿತಿಗಳು ಉದಯಿಸಲಿಕ್ಕೆ ಇವನ ಒಂದು ಕಾಲಘಟ್ಟ ಸಾಕ್ಷಿಯಾಗಿದೆ. ಹಾಗೆ ವರ್ಜಿಲ್ ಎಂಬಂಥ ಶ್ರೇಷ್ಠ ಸಾಹಿತಿಗೆ ರೋಮನ್ನ ದಿವ್ಯ ಧ್ವನಿ ಎಂಬಂಥ ಒಂದು ಬಿರುದನ್ನು ಕೂಡ ನೀಡಲಾಗಿದೆ. ಹಾಗಾದರೆ ಈ ಕಾಲಘಟ್ಟದಲ್ಲಿ ಅಂದರೆ ಅಗಸ್ಟಸ್ ಯುಗದಲ್ಲಿ ಒರಸ್ನ ಕಾವ್ಯಗಳು ಮತ್ತು ಲಿಪಿಯ ನ್ಯಾಚುರಲ್ ಹಿಸ್ಟ್ರಿ ಕೃತಿಗಳನ್ನು ಕೂಡ ಈ ಒಂದು ಕಾಲಘಟ್ಟದಲ್ಲಿ ನಾವು ಗಮನಿಸ್ತೀವಿ. ಹಾಗಾದರೆ ರೋಮನ್ನರ ಕಾಲದ ಪ್ರಸಿದ್ಧ ಕವಿಗಳು ಹಾಗೂ ಕೃತಿಗಳನ್ನು ನಾವು ನೋಡೋದಾದರೆ ಮುಖ್ಯವಾಗಿ ಜೂಲಿಯಸ್ ಸೀಸರ್, ಗಾಲಿಕ್ ವಾರ್ಸ್ ಮತ್ತು ಸಿವಿಲ್ ವಾರ್ಸ್, ಹಾಗೆ ವರ್ಜಿಲ್, ಏನಿಯಾಡ್, ಲಿವಿ ಬರೆದಂಥ ನ್ಯಾಚುರಲ್ ಹಿಸ್ಟ್ರಿ ಮತ್ತು ರೋಮನ್ ಹಿಸ್ಟ್ರಿ, ಟಾಸಿಟಸ್, ಅನಲ್ಸ್ ಮತ್ತು ಹಿಸ್ಟೋರಿಸ್, ಮಾರ್ಕಸ್ ಅರೆಲಿಯಸ್, ಮೆಡಿಟೇಷನ್. ಇವಿಷ್ಟು ರೋಮನ್ನರ ಕಾಲದ ಪ್ರಸಿದ್ಧ ಕವಿಗಳು ಮತ್ತು ಅವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳಾಗಿದೆ. ಇದಿಷ್ಟು ಪ್ರಮುಖವಾಗಿ ರೋಮನ್ನರ ಭಾಷೆ ಹಾಗೂ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದೆ. ನೆಕ್ಸ್ಟ್ ನೋಡೋಣ, ವಿಜ್ಞಾನ ಕ್ಷೇತ್ರಕ್ಕೆ ರೋಮನ್ನರ ಕೊಡುಗೆಗಳು. ಗಮನಿಸಿ, ಇಲ್ಲಿ ವಿಜ್ಞಾನ ಕ್ಷೇತ್ರಕ್ಕೆ ಇವರ ಕೊಡುಗೆಗಳು ತುಂಬ ಸೀಮಿತವಾಗಿದ್ವು. ಬಡ ರೋಗಗಳಿಗೆ ಇವರು ಉಚಿತ ಚಿಕಿತ್ಸೆಯನ್ನು ನೀಡ್ತಾ ಇದ್ರು. ರೋಮನ್ನರ ಮೊದಲಿಗರು ಈ ರೀತಿ ಬಡ ರೋಗಗಳಿಗೆ ಉಚಿತ ಔಷಧಿಗಳನ್ನು ನೀಡಿದವರಲ್ಲಿ ಅಂತ ನಾವು ಗಮನಿಸ್ಬೋದು. ಹಾಗೆ ವೈಯಕ್ತಿಕ ಶುಚಿತ್ವಕ್ಕೆ ಅಲ್ವಾ ಇವರು ತುಂಬ ಪ್ರಾಮುಖ್ಯತೆಯನ್ನು ನೀಡಿದರು. ಅದಕ್ಕಾಗಿ ಇವರು ಸಾರ್ವಜನಿಕ ಸ್ನಾನಗೃಹಗಳನ್ನು ಕೂಡ ನಿರ್ಮಾಣ ಮಾಡಿದರು. ಹಾಗೆ ಇವರು ಆಸ್ಪತ್ರೆಗಳನ್ನು ಕೂಡ ನಿರ್ಮಿಸಿದರು. ಪರಿಮಿತ ವೈದ್ಯರು ಕೂಡ ರೋಗಿಗಳ ಚಿಕಿತ್ಸೆಯನ್ನು ನೀಡ್ತಾ ಇದ್ರು. ಗೇಲನ್ ಎನ್ನುವ ಶ್ರೇಷ್ಠ ವೈದ್ಯ ಶರೀರ ರಚನಾಶಾಸ್ತ್ರ ಮತ್ತು ಅಂಗರಚನಾಶಾಸ್ತ್ರಗಳ ಬಗ್ಗೆ ಬರೆದನು. ರಕ್ತ ಪರಿಚಲನೆಯನ್ನು ಕಂಡುಹಿಡಿದಂಥ ಕೀರ್ತಿ ಯಾರಿಗೆ ಸಲ್ತದೆ? ಗೇಲನ್ಗೆ ಸಲ್ತದೆ. ಅದನ್ನು ರಕ್ತ ಪರಿಚಲನವನ್ನು ಕಂಡುಹಿಡಿದಂಥ ಮೊದಲಿಗರಲ್ಲಿ ಗೇಲನ್ ಪ್ರಮುಖ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಪ್ಲಿನಿಯು ದಿ ನ್ಯಾಚುರಲ್ ಹಿಸ್ಟ್ರಿಯನ್ನು ತಿಳಿದಿರುವ ಎಲ್ಲ ವಿಜ್ಞಾನಗಳ ಸಂಹಿತೆ ಎಂದು ಕರೆಯಲಾಗಿದೆ. ಪ್ಲಿನಿ ಬರೆದಂಥ ದಿ ನ್ಯಾಚುರಲ್ ಹಿಸ್ಟ್ರಿಯನ್ನು, ಈ ಒಂದು ಕೃತಿ ತಿಳಿದಿರತಕ್ಕಂಥ ಎಲ್ಲ ವಿಜ್ಞಾನಗಳ ಸಂಹಿತೆ ಅಂತೇಳಿ ಇದನ್ನು ಕರೀತಾರೆ. ಹಾಗೆ ಅರಟೇಕಸನು ಮೊಟ್ಟ ಮೊದಲ ಬಾರಿಗೆ ಮಧುಮೇಹ ಮತ್ತು ಗಂಟಲು ಮಾರಿ ರೋಗಗಳನ್ನು ವಿವರಿಸಿದಂಥ ಕೀರ್ತಿ ಅರಟೇಕಸ್ನಿಗೆ ಸಲ್ತದೆ. ನೆಕ್ಸ್ಟ್ ನೋಡಿ, ರೋಮನ್ನರು ಎಟ್ರಿಸ್ಕಾನ್ನಿಂದ ಪಾಳಿ ಪದ್ಧತಿಯನ್ನು ಎರವಲು ಪಡೆದರು. ರೋಮನ್ನರ ಸಂಖ್ಯಾ ಪದ್ಧತಿ ಯಾವುದಾಗಿತ್ತು ಅಂದರೆ 1 to 10 ಸಂಖ್ಯೆಗಳು ಏನಿದಾವಲ್ಲ ಈಗಲೂ ಪ್ರಚಲಿತದಲ್ಲಿ ಅಲ್ವಾ. 1, 2, 3, 4 ನಾವೀಗೇನು ಈಗ ಅಟ್ ಪ್ರೆಸೆಂಟ್ ಕೂಡ ರೋಮನ್ ಅಂಕಿಗಳು ಅಂತೇಳಿ ಬರಿತೀವಲ್ವಾ, ಇವುಗಳೇ ರೋಮನ್ನರ ಸಂಖ್ಯೆಗಳಾಗಿದ್ವು ಅಂತ ನಾವು ಗಮನಿಸ್ಬೋದು. ಸೊ ಸ್ನೇಹಿತರೆ, ಇದಿಷ್ಟು ಮುಖ್ಯವಾಗಿ ರೋಮನ್ನರು ವೈಜ್ಞಾನಿಕ ಕ್ಷೇತ್ರಕ್ಕೆ ನೀಡಿದಂಥ ಕೊಡುಗೆಗಳಾಗಿದೆ. ನೆಕ್ಸ್ಟ್ ನೋಡೋಣ, ರೋಮನ್ನರ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಮುಖ ಕೊಡುಗೆಗಳೇನಿದೆ. ರೋಮನ್ನರು ಮುಖ್ಯವಾಗಿ ಅದ್ಭುತ ಕಟ್ಟಡಗಳ ನಿರ್ಮಾಣದಲ್ಲಿ ಸುಪ್ರಸಿದ್ಧಿಯನ್ನು ಗಳಿಸಿದರು. ಇವರ ಕಾಲದಲ್ಲಿ ದೇವಾಲಯಗಳಾಗಿರ್ಬೋದು, ರಂಗಮಂದಿರಗಳಾಗಿರ್ಬೋದು, ಸಾರ್ವಜನಿಕ ಕಟ್ಟಡಗಳು, ಸ್ನಾನಗೃಹಗಳು ಹಾಗೆ ಮನೆಗಳು ಕೂಡ ಬಹುಸಂಖ್ಯೆಯಲ್ಲಿ ನಿರ್ಮಾಣ ಆಗಿದ್ವು. ಅಷ್ಟೇ ಅಲ್ಲ, ಪಾಂಪೆಯ ರಂಗಮಂದಿರ ಅದ್ಭುತ ಶೈಲಿಯಲ್ಲಿ ನಿರ್ಮಾಣಗೊಂಡಂಥ ಒಂದು ಕಟ್ಟಡ ಆಗಿದೆ. ಹಾಗೆಯೇ ರೋಮ್ ನಗರದ ಸುತ್ತ ಸಪ್ತ ಬೆಟ್ಟಗಳಲ್ಲಿ ಒಂದಾಗಿರ್ತಕ್ಕಂಥ ಪ್ಯಾಲೆಟಿನ್ ಮೇಲೆ ಅಗಸ್ಟಸ್ ಬೃಹತ್ ಅರಮನೆಯನ್ನು ನಿರ್ಮಿಸಿದನು. ಇಲ್ಲಿ ಪಾಂಪೆಯ ರಂಗಮಂದಿರ ಕೂಡ ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಕಟ್ಟಡ ಆಗಿದೆ ಇವರ ಕಾಲಘಟ್ಟದಲ್ಲಿ. ಇನ್ನೊಂದು ನೋಡಿದರೆ, ರೋಮ್ ನಗರದ ಒಂದು 7 ಬೆಟ್ಟಗಳಲ್ಲಿ ಒಂದಾಗಿರ್ತಕ್ಕಂಥ ಪ್ಯಾಲೆಟಿನ್ ಎಂಬಲ್ಲಿ ಅಗಸ್ಟಸ್ ಸೀಸರ್ ಅರಮನೆಯನ್ನು ನಿರ್ಮಿಸಿದ್ದಾನೆ. ನೆಕ್ಸ್ಟ್ ನೋಡಿ, ವೆಸ್ಪಾಸಿಯನ್ ಎಂಬುವರು
ಕಲೋಸಿಯಂ ಎಂಬ ಬೃಹತ್ ರಂಗಮಂದಿರವನ್ನು ಕೂಡ ನಿರ್ಮಿಸಿದರು. ಅಗಸ್ಟಸ್ನ ಕಾಲದಲ್ಲಿ ಪ್ಯಾಂಥಿಯನ್ ಕಟ್ಟಡದ ನಿರ್ಮಾಣವು ಕೂಡ ಪ್ರಾರಂಭದಲ್ಲಿ ಹ್ಯಾಡ್ರಿಯನ್ ಕಾಲಘಟ್ಟದಲ್ಲಿ ಸಂಪೂರ್ಣವಾಗಿ ಪುನರ್ ನಿರ್ಮಾಣ ಮಾಡಲಾಯಿತು. ಅಗಸ್ಟಸ್ನ ಕಾಲದಲ್ಲಿ ಪ್ಯಾಂಥಿಯನ್ ಕಟ್ಟಡದ ನಿರ್ಮಾಣ ಪ್ರಾರಂಭ ಆಯಿತು. ಆಂಡ್ರಿಯನ್ ಕಾಲದಲ್ಲಿ ಅದನ್ನು ಏನು ಮಾಡಿದರು, ಸಂಪೂರ್ಣವಾಗಿ ಪುನರ್ ನಿರ್ಮಾಣವನ್ನು ಮಾಡಿದರು. ಇದು ಈ ಒಂದು ಎಲ್ಲ ಕಟ್ಟಡಗಳಿಗಿಂತ ಅತಿ ಎತ್ತರವಾದ ಕಟ್ಟಡ ಅಂತೇಳಿ ನಾವು ಹೇಳ್ಬೋದು. ಯಾವುದನ್ನ? ಪ್ಯಾಂಥಿಯನ್ ಕಟ್ಟಡವನ್ನು. ನೆಕ್ಸ್ಟು ರೋಮನ್ನರು ಕಾಂಕ್ರೀಟನ್ನು ಕಂಡುಹಿಡಿದ್ರು ಅಂತ ಹೇಳ್ಬೋದು. ನಾವೀಗೇನು ಕಟ್ಟಡಗಳ ನಿರ್ಮಾಣಕ್ಕೆಲ್ಲ ಬಳಸ್ತೀವಲ್ವ ಸಿಮೆಂಟನ್ನು, ಈ ಒಂದು ಕಾಂಕ್ರೀಟನ್ನು ಕಂಡುಹಿಡಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ? ರೋಮನ್ನರಿಗೆ ಸಲ್ತದೆ. ಇವರು ಪ್ರಮುಖವಾಗಿ ಇರ್ತಕ್ಕಂಥ ಇವರ ವಾಸ್ತುಶಿಲ್ಪ ಶೈಲಿಗಳು ಏನಪ್ಪ ಅಂತಂದರೆ ಕಮಾನುಗಳು ಮತ್ತು ಗೋಳಾಕಾರದ ಗುಮ್ಮಟಗಳು. ಕಮಾನುಗಳು ಹಾಗೂ ಗೋಳಾಕಾರದ ಗುಮ್ಮಟಗಳು ಇವರ ವಾಸ್ತುಶಿಲ್ಪ ಶೈಲಿಯ ಪ್ರಮುಖ ಲಕ್ಷಣಗಳು ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಪೂರ್ವಾಂತರ ರಾಷ್ಟ್ರಗಳಲ್ಲಿ ಕಾನ್ಸ್ಟಾಂಟಿನೋಪಲ್ನ ಜಸ್ಟೀನಿಯನ್ನ ಚರ್ಚ್ ಆಫ್ ಸೈಂಟ್ ಸೋಫಿಯಾ ಮಹೋನ್ನತವಾದಂಥ ಒಂದು ಕಟ್ಟಡ. ಇವರ ಕಾಲದ್ದು. ಯಾರ ಕಾಲದ್ದು? ರೋಮನ್ನರ ಕಾಲದಲ್ಲಿ ಪೂರ್ವಾಂತರ ರಾಷ್ಟ್ರಗಳಲ್ಲಿರ್ತಕ್ಕಂಥ ಕಾನ್ಸ್ಟಾಂಟಿನೋಪಲ್ನ ಜಸ್ಟೀನಿಯನ್ನ ರಚನೆ ಮಾಡಿರ್ತಕ್ಕಂತಹ ಚರ್ಚ್ ಆಫ್ ಸೈಂಟ್ ಸೋಫಿಯಾ ಎಂಬಂಥದ್ದು ಮಹತ್ವವಾಗಿರ್ತಕ್ಕಂಥ ಇನ್ನೊಂದು ಕಟ್ಟಡ ಅಂತ ನಾವು ಹೇಳ್ಬೋದು. ಸೊ ಸ್ನೇಹಿತರೆ, ಇದೆಷ್ಟು ನೋಡಿ ಮುಖ್ಯವಾಗಿ ಇವರ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ರೋಮನ್ನರು ಏನು ಕೊಡುಗೆಗಳನ್ನು ನೀಡಿದರೆ ಅಂತೇಳಿ ನಾವು ಗಮನಿಸಿದ್ವಿ. ಇದಿಷ್ಟು 5 ಮಾರ್ಕ್ಸ್ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಾಯಿತು. ನೆಕ್ಸ್ಟ್ ನೋಡಿ ಲಾಂಗ್ ಆನ್ಸರ್ಸಿಗೆ ಇನ್ನೊಂದು ಉದಾಹರಣೆ ಅಂದರೆ ಅಗಸ್ಟಸ್ ಸೀಸರ್ನ ಒಂದು ಕಾಲಘಟ್ಟ, ಅವನ ಒಂದು ಜೀವನ ಸಾಧನೆಗಳು. ಹಾಗೆ ಅಗಸ್ಟಸ್ ಸೀಸರ್ನ ಒಂದು ಕಾಲವನ್ನು ಯಾಕೆ ಸುವರ್ಣಯುಗ ಅಂತೇಳಿ ಕರಿತೀವಿ ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಕಂಪ್ಲೀಟ್ ಎಕ್ಸ್ಪ್ಲನೇಷನನ್ನು ಗಮನಿಸಬೇಕಾಗುತ್ತೆ. ನೋಡಿ, ಅಗಸ್ಟಸ್ ಸೀಸರ್ ರೋಮ್ ಸಾಮ್ರಾಜ್ಯದ ಒಬ್ಬ ಶ್ರೇಷ್ಠ ಸರ್ವಾಧಿಕಾರಿಯಾಗಿರ್ತಾನೆ. ಅಷ್ಟೇ ಅಲ್ಲ, ಒಬ್ಬ ಸುಧಾರಕ ಕೂಡ ಆಗಿರ್ತಾನೆ. ಹಾಗೆ ರೋಮನ್ ಇತಿಹಾಸದಲ್ಲಿ ಇವನ ಒಂದು ಕಾಲವನ್ನು ಸುವರ್ಣಯುಗ ಅಂತಲೂ ಕೂಡ ಕರಿತೀವಿ. ಇಲ್ಲಿ ಹಿನ್ನೆಲೆ ಏನು ಅಂತ ನಾವು ನೋಡೋದಾದ್ರೆ, ಜೂಲಿಯಸ್ ಸೀಸರ್ನ ಹತ್ಯೆ ಆಗುತ್ತೆ. ಏನು ತ್ರಿಮೂರ್ತಿಗಳಿದ್ರು ಅವರಲ್ಲಿ ಜೂಲಿಯಸ್ ಸೀಸರ್ನ ಒಬ್ಬನಾಗಿರ್ತಾನೆ. ಆ ಒಂದು ಜೂಲಿಯಸ್ ಸೀಸರ್ನ ಹತ್ಯೆಯ ನಂತರದಲ್ಲಿ ರೋಮ್ ರಾಜಕೀಯದಲ್ಲಿ ಏನಾಗುತ್ತೆ, ಒಂದಷ್ಟು ಗೊಂದಲಮಯವಾದಂಥ ವಾತಾವರಣ ಕ್ರಿಯೇಟ್ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಆ ಆಡಳಿತದ ಅನುಕೂಲಕ್ಕಾಗಿ ಎರಡನೇ ತ್ರಿಮೂರ್ತಿಗಳ ಒಂದು ಒಕ್ಕೂಟ ಆರಂಭ ಆಗುತ್ತೆ. ಈ ಒಂದು ಎರಡನೇ ತ್ರಿಮೂರ್ತಿಗಳ ಒಕ್ಕೂಟದಲ್ಲಿ ಯಾರ್ಯಾರು ಇರ್ತಾರಪ್ಪ ಅಂತಂದರೆ ಮಾರ್ಕ್ ಆಂಟೋನಿ, ಲೆಪಿಡಸ್ ಮತ್ತು ಆಕ್ಟೇವಿಯನ್. ಈ ಮೂವರು ಎರಡನೇ ತ್ರಿಮೂರ್ತಿಗಳ ಒಂದು ಒಕ್ಕೂಟದಲ್ಲಿರ್ತಾರೆ. ಇವರು ರೋಮನ್ ಸಾಮ್ರಾಜ್ಯವನ್ನು ವಿಭಾಗ ಮಾಡಿ ಆಳ್ವಿಕೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಹಾಗೆ ಈ ಮೂವರು ತ್ರಿಮೂರ್ತಿಗಳು ರೋಮನ್ನಲ್ಲಿ ಉತ್ತಮವಾದಂಥ ಆಡಳಿತವನ್ನು ನಡೆಸೋದಕ್ಕೆ ಆರಂಭಿಸ್ತಾರೆ. ಅಷ್ಟೇ ಅಲ್ಲ, ಜೂಲಿಯಸ್ ಸೀಸರ್ನ ನೆಕ್ಸ್ಟ್ ಈ ಒಂದು ಹತ್ಯೆಯನ್ನು ಕೂಡ ಮಾಡಲಾಗುತ್ತೆ. ಜೂಲಿಯಸ್ ಸೀಸರ್ನ ಹತ್ಯೆಯನ್ನು ಮಾಡ್ತಾರೆ. ಯಾರು ಅಂದರೆ ಬ್ರೂಟಸ್ ಮತ್ತು ಅವನ ಸಹಚರರು ಏನು ಮಾಡ್ತಾರೆ, ಜೂಲಿಯಸ್ ಸೀಸರ್ನ ಹತ್ಯೆ ಮಾಡ್ತಾರೆ. ಅನಂತರದಲ್ಲಿ ಅವನ ಮೇಲೆ ಕಠಿಣ ಕ್ರಮಗಳನ್ನು ಕೂಡ ಜರುಗಿಸಲಾಗುತ್ತೆ. ಅನಂತರ ಉಳಿದಂತಹ ಲೆಪಿಡಸ್ ನಿವೃತ್ತಿಯಾಗ್ತಾನೆ. ಅವನ ನಿವೃತ್ತಿಯ ನಂತರ ಉಳಿದಂತಹ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರ್ತಕ್ಕಂಥವನು ಯಾರು ಅಂದರೆ ಆಕ್ಟೇವಿಯಸ್ ರೋಮ್ ಸಾಮ್ರಾಜ್ಯದ ಆಳ್ವಿಕೆಯನ್ನು ಕೈಗೆತ್ತಿಕೊಳ್ತಾನೆ. ಮಾರ್ಕ್ ಆಂಟೋನಿಯರ ನಡುವೆ, ಆಕ್ಟೇವಿಯಸ್ ಮತ್ತು ಮಾರ್ಕ್ ಆಂಟೋನಿಯರ ನಡುವೆ ಮುಂದೆ ಏನಾಗುತ್ತೆ, ಆಡಳಿತದ ಒಂದಷ್ಟು ಗಲಭೆ ಶುರುವಾಗುತ್ತೆ. ಆಡಳಿತದಲ್ಲಿ ಆಂತರಿಕ ಗಲಭೆಗಳು ಆರಂಭ ಆಗುತ್ತೆ. ಕೊನೆಗೆ ಏನಾಗುತ್ತೆ ನೋಡಿ, ಆಕ್ಟೇವಿಯನ್ ಮಾರ್ಕ್ ಆಂಟೋನಿಯನ ಕ್ರಿಸ್ತಪೂರ್ವ 31ರಲ್ಲಿ ಆಕ್ಟಿಯಂ ಎಂಬಂಥ ಒಂದು ಕದನದಲ್ಲಿ ಸೋಲಿಸ್ತಾನೆ. ಫೈನಲಿ ಆಕ್ಟೇವಿಯನ್ ಆಳ್ವಿಕೆಯನ್ನು ಆರಂಭ ಮಾಡ್ತಾನೆ ರೋಮನ್ನಲ್ಲಿ ಒಂದು ಹೊಸ ಯುಗನೇ ಆರಂಭ ಆಗುತ್ತೆ. ಕ್ರಿಸ್ತಪೂರ್ವ 27ರಲ್ಲಿ ಅದೇ ಆಕ್ಟೇವಿಯನ್ ಅಥವಾ ಅಗಸ್ಟಸ್ ಸೀಸರ್ ಎಂಬಂಥ ಬಿರುದಿನೊಂದಿಗೆ ಈ ಒಂದು ಆಕ್ಟೇವಿಯನ್ ಏನು ಮಾಡ್ತಾನೆ, ಆಳ್ವಿಕೆಯನ್ನು ಆರಂಭ ಮಾಡ್ತಾನೆ. ಈ ಆಕ್ಟೇವಿಯನ್ನೇ ಮುಂದೆ ಅಗಸ್ಟಸ್ ಸೀಸರ್ ಎಂಬಂಥ ಬಿರುದನ್ನು ಇಟ್ಕೊಂಡು ರೋಮನ್ನ ಸಾಮ್ರಾಜ್ಯದ ಸಿಂಹಾಸನ ಏರಿ ಎರಡನೇ ಏಕೈಕ ಸರ್ವಾಧಿಕಾರಿಯಾಗಿ ಆಳ್ವಿಕೆಯನ್ನು ಆರಂಭ ಮಾಡ್ತಾನೆ. ಅಗಸ್ಟಸ್ ಸೀಸರ್ ರೋಮ್ನಲ್ಲಿ ಹಲವಾರು ಸುಧಾರಣೆಗಳನ್ನು ಜಾರಿಗೊಳಿಸ್ತಾನೆ. ಅಷ್ಟೇ ಅಲ್ಲ,
ಆಡಳಿತ, ಕೃಷಿ, ವ್ಯಾಪಾರ, ವಾಣಿಜ್ಯ, ಕಲೆ ಮತ್ತು ವಾಸ್ತುಶಿಲ್ಪ, ಸಾಹಿತ್ಯ, ವಿಜ್ಞಾನ, ಹೀಗೆ ಎಲ್ಲ ಸರ್ವ ಕ್ಷೇತ್ರಗಳ ಒಂದು ಅಭಿವೃದ್ಧಿಗೆ ಈತ ಸಹಕಾರವನ್ನು ನೀಡ್ತಾನೆ. ಸೊ ಹಾಗಾಗಿ ಈ ಎಲ್ಲ ಕ್ಷೇತ್ರಗಳ ಸರ್ವಾಂಗೀಣ ಅಭಿವೃದ್ಧಿ ಆಗಿದ್ರಿಂದ ಇವನ ಒಂದು ಕಾಲಘಟ್ಟವನ್ನ ಸುವರ್ಣಯುಗ ಅಂತಲೂ ಕೂಡ ಕರಿತೀವಿ. ಇವನು ಆಕ್ರಮಿತ ಪ್ರದೇಶಗಳ ಸರ್ಕಾರಗಳಿಗೆ ಹೆಚ್ಚಿನ ಒಂದು ಮಾನ್ಯತೆಯನ್ನು ನೀಡ್ತಾನೆ. ಭ್ರಷ್ಟಾಚಾರ, ಲೂಟಿಗಳನ್ನು ತಡೆಗಟ್ಟಿ ಕಾನೂನು ಸುವ್ಯವಸ್ಥೆಯನ್ನು ಕೂಡ ಬಲಪಡಿಸಿದನು. ಹೊಸ ನ್ಯಾಯಾಲಯಗಳು, ಅಂಚೆ ಕಚೇರಿಗಳನ್ನು ಕೂಡ ಸ್ಥಾಪಿಸ್ತಾನೆ. ಅಷ್ಟೇ ಅಲ್ಲ, ಜೂಲಿಯಸ್ ಕ್ಯಾಲೆಂಡರ್ನ ಜಾರಿಗೆ ತಂದಿದ್ದಂತಹ ಜೂಲಿಯಸ್ ಸೀಸರ್ ಜಾರಿಗೆ ತಂದಿದ್ದಂತಹ ಜೂಲಿಯಸ್ ಕ್ಯಾಲೆಂಡರ್ನ ಆತ ಮುಂದುವರಿಸ್ತಾನೆ. ಇವನ ಒಂದು ಕಾಲದಲ್ಲಿ ಸಾರ್ವಜನಿಕ ಕಟ್ಟಡಗಳು, ರಸ್ತೆಗಳು, ಸೇತುವೆಗಳು, ರಂಗಮಂದಿರಗಳು, ಕಾರಂಜಿಗಳು ಇವುಗಳ ನಿರ್ಮಾಣಕ್ಕೆ ಧಾರಾಳವಾಗಿ ಹಣವನ್ನ ವ್ಯಯಿಸ್ತಾನೆ. ಇದರ ಜೊತೆಯಲ್ಲಿ ಮುಖ್ಯವಾಗಿ ರೋಮನ್ನಲ್ಲಿ ಕಟ್ಟಿದಂತಹ ಕಲೋಶಿಯಂ ರಂಗಮಂದಿರ ಈತನ ಕಾಲದ ಅತ್ಯದ್ಭುತ ಕಟ್ಟಡಗಳಲ್ಲಿ ಒಂದಾಗಿದೆ. ಹಾಗೆ ಅಗಸ್ಟಸ್ ಸೀಸರ್ ಭಾರತ ಮತ್ತು ಚೀನಾ ಸೇರಿದಂತೆ ಹಲವಾರು ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಕೂಡ ಈತ ಇಟ್ಕೊಂಡಿರ್ತಾನೆ. ಇಟ್ಟಿಗೆಗಳಿಂದ ಕೂಡಿದ ರೋಮನ್ ನಗರವನ್ನ ಅಮೃತ ಶಿಲೆಯ ನಗರವನ್ನಾಗಿ ಮಾರ್ಪಡಿಸಿದಂಥ ಕೀರ್ತಿ ಅಗಸ್ಟಸ್ ಸೀಸರ್ನಿಗೆ ಸಲ್ತದೆ. ಈತನ ಕಾಲದ ಪ್ರಸಿದ್ಧ ದಂಡನಾಯಕರು ಇಬ್ಬರಿರ್ತಾರೆ. ಯಾರಪ್ಪ ಅಂತಂದ್ರೆ ಅಗ್ರಿಪ್ಪ ಮತ್ತು ಮ್ಯಾಸಿನಸ್ ಅಗಸ್ಟಸ್ ಸೀಸರ್ನ ಕಾಲದ ಪ್ರಸಿದ್ಧ ದಂಡನಾಯಕರು. ಹಾಗೆ ಪ್ರಸಿದ್ಧ ಕವಿಗಳು ಯಾರಪ್ಪ ಅಂತಂದ್ರೆ ಲಿವಿ, ಒರಸ್, ಓವಿಡ್ ಮತ್ತು ಪ್ಲಿನಿ. ಇವರು ಅಗಸ್ಟಸ್ ಸೀಸರ್ನ ಕಾಲದ ಪ್ರಸಿದ್ಧ ಕವಿಗಳಾಗಿದ್ದಾರೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಗಸ್ಟಸ್ ಸೀಸರ್ನ ಕಾಲದ್ದು ಅಂದ್ರೆ ಯೇಸು ಕ್ರಿಸ್ತರು ಇವರೊಂದು ಕಾಲಘಟ್ಟದಲ್ಲಿ ಜೀವಿಸಿದ್ದರು ಎಂಬಂತಹ ವಿಷಯ ಅಗಸ್ಟಸ್ ಸೀಸರ್ನ ಕಾಲದ ಇನ್ನೊಂದು ವಿಶೇಷತೆ. ಹಾಗೆ ರೋಮನ್ ಸಾಮ್ರಾಜ್ಯದಲ್ಲಿ ಅಗಸ್ಟಸ್ ಸೀಸರ್ನ ಕಾಲಘಟ್ಟವನ್ನ ಫ್ಯಾಕ್ಸ್ ರೋಮನ ಅಥವಾ ರೋಮನ್ನ ಶಾಂತಿ ಅಂತೇಳಿ ಕೂಡ ಕರಿತೀವಿ. ಯಾಕೆಂದ್ರೆ ಇವರ ಒಂದು ಕಾಲಘಟ್ಟದಲ್ಲಿ ರೋಮ್ನಲ್ಲಿ ಶಾಂತಿ ಸುವ್ಯವಸ್ಥೆ ಲಭಿಸಿದ್ರಿಂದ ಇವನ ಕಾಲಘಟ್ಟವನ್ನ ಫ್ಯಾಕ್ಸ್ ರೋಮಾನ ಅಥವಾ ರೋಮನ್ನ ಶಾಂತಿ ಅಂತೇಳಿ ಕರಿತೀವಿ. ಹಾಗೆ ಇಷ್ಟೆಲ್ಲ ಸರ್ವಾಂಗೀಣ ಅಭಿವೃದ್ಧಿಯನ್ನ ಕಂಡಿದ್ರಿಂದ ಅಗಸ್ಟಸ್ ಸೀಸರ್ನ ಒಂದು ಕಾಲಘಟ್ಟವನ್ನ ಸುವರ್ಣಯುಗ ಅಂತಲೂ ಕೂಡ ಕರೆಯಲಾಗಿದೆ. ಸೊ ಇದಿಷ್ಟು ಅಗಸ್ಟಸ್ ಸೀಸರ್ನ ಜೀವನ ಮತ್ತು ಸಾಧನೆಗಳು, ಹಾಗೆ ಅವನ ಒಂದು ಕಾಲಘಟ್ಟವನ್ನ ಸುವರ್ಣಯುಗ ಅಂತ ಕರೆಯೋದಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳಾಯಿತು. ನೆಕ್ಸ್ಟ್ ನೋಡಿ, ರೋಮನ್ ನಾಗರಿಕತೆಯ ಕೊಡುಗೆಗಳೇನಿತ್ತು. ಈಗಾಗಲೇ ಗಮನಿಸಿದ್ವಿ ಫ್ಯಾಕ್ಸ್ ರೋಮನ ಅಲ್ವಾ. ಅಗಸ್ಟಸ್ ಸೀಸರ್ನ ಒಂದು ಕಾಲಘಟ್ಟದಲ್ಲಿ ರೋಮನ್ನಲ್ಲಿ ಶಾಂತಿ ಲಭಿಸಿದ್ರಿಂದ ಅದನ್ನ ಫ್ಯಾಕ್ಸ್ ರೋಮಾನ ಅಥವಾ ರೋಮನ್ನ ಶಾಂತಿ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಮುಖ್ಯವಾಗಿ ಈ ಅಂಶವನ್ನು ಗಮನಿಸಿದ್ವಿ ಈಗ ಆಲ್ರೆಡಿ. ನೀವು ಅದನ್ನ ನಿನ್ನೆ ಒಂದು ಕ್ಲಾಸಲ್ಲೂ ಕೂಡ ಇದನ್ನ ಇನ್ನು ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ಇನ್ನೇನಿಲ್ಲ, ಅಗಸ್ಟಸ್ ಸೀಸರ್ನ ಕಾಲದಿಂದ ಇಲ್ಲಿವರೆಗೆ ಮಾರ್ಕಸ್ ಅರೇಲಿಯಸ್ನ ಕಾಲದವರೆಗೆ ಅಲ್ವಾ, ಸುಮಾರು 2 ಶತಮಾನಗಳ ಕಾಲ ರೋಮ್ ಸಾಮ್ರಾಜ್ಯ ಶಾಂತಿಯನ್ನು ಅನುಭವಿಸುತ್ತೆ. ಈ ಕಾಲಘಟ್ಟದಲ್ಲಿ ರೋಮನ್ ಸಾಮ್ರಾಜ್ಯವು ಕೃಷಿ, ವ್ಯಾಪಾರ, ವಾಣಿಜ್ಯ, ಕಲೆ ಮತ್ತು ವಾಸ್ತುಶಿಲ್ಪ, ಸಾಹಿತ್ಯ, ವಿಜ್ಞಾನ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೆ. ಹಾಗಾಗಿ ಇವನ ಕಾಲಘಟ್ಟವನ್ನು ಫ್ಯಾಕ್ಸ್ ರೋಮಾನ ಅಥವಾ ರೋಮನ್ನರ ಶಾಂತಿಯ ಕಾಲ ಅಂತೇಳಿ ಕರಿತೀವಿ. ಹಾಗೆ ರೋಮನ್ನರ ಕಾನೂನನ್ನ ಕುರಿತಾಗಿಯೂ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿಯಾಗಿದೆ. ರೋಮನ್ನರ ಕಾನೂನು ವ್ಯವಸ್ಥೆ ತುಂಬಾ ಅಗ್ರಗಣ್ಯವಾದಂಥ ಒಂದು ಸ್ಥಾನಮಾನವನ್ನು ಪಡೆದುಕೊಂಡಿದೆ ಅಂತೇಳಿ ಗಮನಿಸಿದ್ದೀವಿ. ಹಾಗೆ ಅವರು ವ್ಯಾಪಾರ, ವಾಣಿಜ್ಯ, ಪ್ರವಾಸೋದ್ಯಮ ಅಭಿವೃದ್ಧಿಗೊಳ್ಳೋದಕ್ಕೂ ಕೂಡ ಪ್ರೋತ್ಸಾಹವನ್ನು ಇವರ ಕಾನೂನುಗಳು ನೀಡಿತ್ತು. ಇವರ ಲಿಖಿತ ಕಾನೂನು ಸಂಹಿತೆಗಳನ್ನು 12 ಕೋಷ್ಟಕಗಳ ರೂಪದಲ್ಲಿಯೂ ಕೂಡ ರಚನೆ ಮಾಡಲಾಗಿದೆ. ಹಾಗೆ ಜಸ್ಟೀನಿಯನ್ ರೋಮ್ ಕಾನೂನುಗಳ ಸಂಪೂರ್ಣವಾಗಿ ವಿಂಗಡಣೆ ಮಾಡಿ ಕ್ರೋಢೀಕರಿಸಿದಂಥ ಕೀರ್ತಿ ಯಾರೇ ಸಲ್ಲುತ್ತೆ? ಜಸ್ಟೀನಿಯನ್ ಎಂಬಂಥವನಿಗೆ ಸಲ್ತದೆ. ಹಾಗೆ ರೋಮ್ ಕಾಯ್ದೆಗಳನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ದ ಜಸ್ಟ್ ಸಿವಿಲ್ ಲಾ, ಇದು ರೋಮನ್ನ ನಾಗರಿಕರಿಗೆ ಅನ್ವಯ ಆಗ್ತದೆ. ಎರಡನೇದಾಗಿ ಜಸ್ಟ್ ಜೆಂಟಿಯನ್, ಇದು ರೋಮನ್ನಲ್ಲಿದ್ದಂತಹ ವಿದೇಶಿ ಪ್ರಜೆಗಳಿಗೆ ಅಪ್ಲೈಡ್ ಆಗ್ತದೆ. ಇದಿಷ್ಟು ಅಂಶಗಳು ರೋಮನ್ನರ ಕಾನೂನಿಗೆ ಸಂಬಂಧಪಟ್ಟಂತ ಪ್ರಮುಖ ಅಂಶಗಳಾಯಿತು. ಹಾಗೆ ಮತ್ತು ಭಾಷೆ ಅಂತ ಸಾಹಿತ್ಯವನ್ನು ಕುರಿತಾಗಿ ನೋಡಿದೀವಿ ನಾವು 5 ಮಾರ್ಕ್ಸ್ ಕ್ವಶನ್ ಅಲ್ಲಿ.
ಹಾಗೆ ಜಸ್ಟ್ ಒಂದೊಂದು ಮಾರ್ಕ್ಸ್ ಇಂಪಾರ್ಟೆಂಟ್ ಇರ್ತಕ್ಕಂಥ ಅವುಗಳನ್ನಷ್ಟೇ ರಿಪೀಟ್ ಮಾಡ್ತೀನಿ. ಈಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಾಗಿದೆ. ಇಲ್ಲಿ ಲ್ಯಾಟಿನ್ ಭಾಷೆ ಪ್ರಾಚೀನ ರೋಮನ್ನರ ಭಾಷೆ ಆಗಿರುತ್ತೆ. ಇಂಡೋ ಯುರೋಪಿಯನ್ ಭಾಷೆಗಳ ಕುಟುಂಬಕ್ಕೆ ಇವರ ಒಂದು ಭಾಷಾ ವರ್ಗ ಸೇರಿರುತ್ತೆ. ಲ್ಯಾಟಿಯಂ ಮೂಲ ನಿವಾಸಿಗಳ ಗ್ರೀಕ್ ಭಾಷೆಯ ಶ್ರೇಷ್ಠತೆಯನ್ನು ಅನುಕರಣೆ ಮಾಡಿ ತಮ್ಮದೇ ಆಗಿರ್ತಕ್ಕಂಥ ಭಾಷಾ ಶೈಲಿಯನ್ನು ಇವರು ರೂಪಿಸ್ಕೊಂಡ್ರು ಅಂತೇಳಿ ನಾವು ಗಮನಿಸ್ತೀವಿ. ಹಾಗೆ ಇವರು ಸಿಸಿರೋವಿನ ಗದ್ಯ ಕೃತಿಗಳು ಮತ್ತು ಕ್ಯಾಟಲಸ್ನ ಲುಕ್ರೆಟಿಸ್ನ ಕಾವ್ಯಗಳು ಲ್ಯಾಟಿನ್ ಸಾಹಿತ್ಯದಲ್ಲಿ ಸುವರ್ಣ ಯುಗವನ್ನು ಕಂಡಿವೆ ಅಂತೇಳಿ ನಾವು ಗಮನಿಸ್ತೀವಿ. ಹಾಗೆ ಅಗಸ್ಟಸ್ನ ಯುಗವು ಹೆಸರಾಂತ ಸಾಹಿತಿಗಳಾಗಿರ್ತಕ್ಕಂಥ ವರ್ಜಿಲ್, ಒರೆಸ್, ಲಿವಿ ಮತ್ತು ಓವಿಡ್ರ ಬರವಣಿಗೆಗಳನ್ನು ಕಂಡಿತು. ವರ್ಜಿಲ್ ಒಬ್ಬ ಶ್ರೇಷ್ಠ ಸಾಹಿತಿ. ಹಾಗೆ ರೋಮ್ನ ದಿವ್ಯ ನಿಧಿ ಎಂಬಂಥ ಒಂದು ಬಿರುದನ್ನು ಕೂಡ ಆತನಿಗೆ ನೀಡಲಾಗಿದೆ. ಇವರ ಕಾಲಘಟ್ಟದ ಕವಿಗಳು ಮತ್ತು ಕೃತಿಗಳು ಅಂತಂದರೆ ಮುಖ್ಯವಾಗಿ ಇಲ್ಲಿ ಜೂಲಿಯಸ್ ಸೀಸರ್ ಗಾಲಿಕ್ ವಾರ್ಸ್ ಮತ್ತು ಸಿವಿಲ್ ವಾರ್ಸ್, ವರ್ಜಿಲ್ನ ಏನಿಯಾಡ್, ಲಿವಿಯಾ ನ್ಯಾಚುರಲ್ ಹಿಸ್ಟ್ರಿ ಮತ್ತು ರೋಮನ್ ಹಿಸ್ಟ್ರಿ, ಟಾಸಿಟಸ್ನ ಆನಲ್ಸ್ ಮತ್ತು ಹಿಸ್ಟೋರಿಯನ್ಸ್, ಮಾರ್ಕಸ್ ಅರೆಲಿಯಸ್ನ ಮೆಡಿಟೇಷನ್. ಇವಿಷ್ಟು ರೋಮನ್ನರ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದಂಥ ಕೊಡುಗೆಗಳಾಯಿತು. ವೈಜ್ಞಾನಿಕ ಕ್ಷೇತ್ರಕ್ಕೆ ಇವರ ಕೊಡುಗೆಗಳು ಕೂಡ ನಾವು 5 ಮಾರ್ಕ್ಸ್ ಕ್ವಶನಲ್ಲಿ ಗಮನಿಸಿದ್ದೀವಿ. ಇವರು ಮುಖ್ಯವಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಸೀಮಿತವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡಿದರೆ ಅಂತ ಹೇಳ್ಬೋದು. ಇವರು ಹೆಚ್ಚಿನದಾಗಿ ಬಡ ರೋಗಿಗಳಿಗೆ ಔಷಧಗಳನ್ನು ಉಚಿತವಾಗಿ ನೀಡುವಂಥದ್ದು, ಶುಚಿತ್ವವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಸ್ನಾನಗೃಹಗಳ ನಿರ್ಮಾಣವನ್ನು ಮಾಡುವಂಥದ್ದು, ಆಸ್ಪತ್ರೆಗಳ ನಿರ್ಮಾಣ ಮಾಡುವಂಥದ್ದು, ವೈದ್ಯರುಗಳು ರೋಗಿಗಳಿಗೆ ಪರಿಮಿತವಾಗಿ ಏನು ಮಾಡ್ತಾ ಇದ್ದಾರೆ, ಚಿಕಿತ್ಸೆಗಳನ್ನು ನೀಡುವಂಥದ್ದು. ಗೇಲನ್ ಎಂಬಂತಹ ಶ್ರೇಷ್ಠ ವೈದ್ಯ ಶರೀರ ರಚನಾಶಾಸ್ತ್ರ ಮತ್ತು ಅಂಗರಚನಾಶಾಸ್ತ್ರಗಳ ಬಗ್ಗೆ ಬರೆದನು ಅಂತ ಹೇಳ್ಬೋದು. ರಕ್ತ ಪರಿಚಲನವನ್ನು ಕುರಿತಾಗಿ ಮೊಟ್ಟ ಮೊದಲನೇ ಬಾರಿಗೆ ಗೇಲನ್ ತಿಳಿಸ್ಕೊಡ್ತಾನೆ, ಕಂಡುಹಿಡಿತಾನೆ ಅಂತ ನಾವು ಹೇಳ್ಬೋದು. ಹಾಗೆ ಪ್ಲಿನಿಯ ನ್ಯಾಚುರಲ್ ಹಿಸ್ಟ್ರಿ ಎಂಬಂಥ ಒಂದು ಕೃತಿ ಎಲ್ಲ ವಿಜ್ಞಾನಗಳ ಸಂಹಿತೆ ಅಂತೇಳಿ ಕರೆಸ್ಕೊಂಡಿದೆ. ಅರಟೆಕಸ್ ಮೊಟ್ಟ ಮೊದಲ ಬಾರಿಗೆ ಮಧುಮೇಹ ಮತ್ತು ಗಂಟಲೆಮಾರಿ ರೋಗಗಳನ್ನು ಕುರಿತಾಗಿ ವಿವರಿಸ್ತಾನೆ. ಹಾಗೆ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ರೋಮನ್ನರ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು 5 ಮಾರ್ಕ್ಸಲ್ಲಿ ಇನ್ ಡೀಟೇಲ್ ಆಗಿ ಹೇಳಿದ್ವಿ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇವರ ಕೊಡುಗೆಗಳನ್ನು ಕೂಡ ಗಮನಿಸ್ತೀವಿ ಆಲ್ರೆಡಿ. ಇನ್ನೊಮ್ಮೆ ನೋಡಿ, ಇವರು ದೇವಾಲಯಗಳು, ರಂಗಮಂದಿರಗಳು, ಸಾರ್ವಜನಿಕ ಕಟ್ಟಡಗಳು, ಸ್ನಾನಗೃಹಗಳು, ಮನೆಗಳು ಇತ್ಯಾದಿಗಳನ್ನು ಬಹು ಸಂಖ್ಯೆಯಲ್ಲಿ ನಿರ್ಮಾಣ ಮಾಡ್ತಾರೆ. ಪಾಂಪೆಯ ರಂಗಮಂದಿರ ಅತ್ಯದ್ಭುತ ಶೈಲಿಗಳಲ್ಲಿ ಒಂದಾಗಿದ್ದು ರೋಮ್ ನಗರದ ಸುತ್ತ ಇರ್ತಕ್ಕಂಥ ಸಪ್ತಪೆಟ್ಟಗಳಲ್ಲಿ ಒಂದಾದಂಥ ಪ್ಯಾಲೆಟಿನ್ ಮೇಲೆ ಅಗಸ್ಟಸ್ ಬೃಹತ್ತಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾನೆ. ಹಾಗೆ ಮುಂದೆ ನೋಡಿ, ವೆಸ್ಪಾಸಿಯನ್ ಎನ್ನುವರು ಕಲೋಸಿಯಂ ಎಂಬಂಥ ಬೃಹತ್ ರಂಗಮಂದಿರವನ್ನು ಕೂಡ ನಿರ್ಮಿಸ್ತಾರೆ. ಅಗಸ್ಟಸ್ನ ಕಾಲದಲ್ಲಿ ಪ್ಯಾಂಥಿಯನ್ ಕಟ್ಟಡ ಕಾರ್ಯ ನಿರ್ಮಾಣ ಆಗಿ ಆಂಡ್ರಿಯನ ಕಾಲದಲ್ಲಿ ಇದೇನಾಗುತ್ತೆ, ಸಂಪೂರ್ಣವಾಗಿ ಪುನರ್ ನಿರ್ಮಾಣ ಆಗಲಿಕ್ಕೆ ಪ್ರಮುಖವಾಗಿ ನಾವು ಗಮನಿಸ್ತೀವಿ. ಅಗಸ್ಟಸ್ನ ಕಾಲದಲ್ಲಿ ಪ್ಯಾಂಥಿಯನ್ ಕಟ್ಟಡ ನಿರ್ಮಾಣ ಆರಂಭ ಆಗುತ್ತೆ, ಕೊನೆಗೊಂಡಿದ್ದು ಆಂಡ್ರಿಯನ ಕಾಲದಲ್ಲಿ ಪುನರ್ ನಿರ್ಮಾಣಕ್ಕೆ ಕಾರಣ ಆಗುತ್ತೆ. ಹೀಗೆ ಎಲ್ಲ ಕಟ್ಟಡಗಳಲ್ಲಿ ಪ್ರಮುಖವಾಗಿ ಅತ್ಯದ್ಭುತ ಕಟ್ಟಡ ಅಂತಂದರೆ ಪ್ಯಾಂಥಿಯನ್ನ ಕಟ್ಟಡ ಅಂತ ಹೇಳ್ತೀವಿ. ಇವರು ಕಾಂಕ್ರೀಟನ್ನು ಕಂಡುಹಿಡಿದ್ರಲ್ಲಿ ರೋಮನ್ನರು ಮೊದಲಿಗರು. ಹಾಗೆ ಇವರ ವಾಸ್ತುಶಿಲ್ಪ ಶೈಲಿಗಳು ಅಂತಂದರೆ ಕಮಾನುಗಳು ಮತ್ತು ಗೋಳಾಕಾರದ ಗುಮ್ಮಟಗಳು. ಹಾಗೆ ಪೂರ್ವಾಂತರ ರಾಷ್ಟ್ರಗಳಲ್ಲಿ ಕಾನ್ಸ್ಟಾಂಟಿನೋಪಲ್ನ ಜಸ್ಟೀನಿಯನ್ ಚರ್ಚ್ ಆಫ್ ಸೈಂಟ್ ಸೋಫಿಯಾ ಮಹೋನ್ನತ ಕಟ್ಟಡವಾದಂಥ ಈ ಒಂದು ಕಟ್ಟಡದ ನಿರ್ಮಾಣಕ್ಕೆ ಪ್ರಮುಖ ಕಾರಣಕರ್ತನಾಗಿದ್ದಾನೆ. ಯಾರು? ಜಸ್ಟೀನಿಯನ್. ಇದಿಷ್ಟು ಅಂಶಗಳು ಮುಖ್ಯವಾಗಿ ನಾವು ರೋಮನ್ನರ ಸಾಮ್ರಾಜ್ಯದ ಉದಯದಿಂದ ಹಿಡಿದು ಅವರ ಒಂದು ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ವಿಜ್ಞಾನ ಇವೆಲ್ಲ ಕ್ಷೇತ್ರಗಳಿಗೆ ಅವ್ರು ನೀಡಿರ್ತಕ್ಕಂಥ ಕೊಡುಗೆಗಳು ಅಂತ ನಾವು ಗಮನಿಸ್ತೀವಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ರಿಮೈನಿಂಗ್ ಇರ್ತಕ್ಕಂಥ ವಿಡಿಯೋ 9 ಕುರಿತಾಗಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಬೇರೆ ಏನಾದರೂ ಅಭಿಪ್ರಾಯಗಳನ್ನು ಹೇಳಬೇಕಂದ್ರೆ ಕಮೆಂಟ್ಸ್ ಮಾಡಿ. ಯಾವುದೇ ಕಾರಣಕ್ಕೂ ಈ ರೀತಿ ಇರ್ತಕ್ಕಂಥ ವಿಡಿಯೋಗಳನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಈ ಡೀಟೇಲ್ ಓದೋಕ್ಕಾಗಲ್ಲ ಅನ್ನುವಂಥರು ಈ ರೀತಿ ವಿಡಿಯೋಗಳನ್ನು ವಾಚ್ ಮಾಡೋದ್ರಿಂದ ಒಂದಷ್ಟು ನಾಲೆಡ್ಜು ಗೇನ್ ಆಗುತ್ತೆ. ಸೊ ಹಾಗಾಗಿ ಇವುಗಳನ್ನು ವಾಚ್ ಮಾಡಿ. ಪ್ಲೇಲಿಸ್ಟ್ನಲ್ಲಿ ಎಲ್ಲ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ತುಂಬ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.